ಜಗತ್ತಿನಲ್ಲೇ ಅತಿ ಹೆಚ್ಚು ಜಾನುವಾರುಗಳನ್ನ ಹೊಂದಿರುವಂತಹ ದೇಶ. ಇಲ್ಲಿ ರೈತರು ವ್ಯವಸಾಯದ ಜೊತೆಗೆ ಪರ್ಯಾಯ ಆದಾಯವಾಗಿ ಕುರಿ, ಮೇಕೆ, ಹಸುಗಳನ್ನ ಸಾಕ್ತಾ ಇರ್ತಾರೆ. ಇಲ್ಲಿ ಪ್ರಕೃತಿ ವಿಕೋಪ ಆಗಿರ್ಬೋದು ಅಥವಾ ರೋಗಗಳಿಗೆ ತುತ್ತಾಗಿ ನೀವು ಸಾಕಿರುವಂತಹ ಜಾನುವಾರುಗಳು ನಿಮಗೆ ಆದಾಯವನ್ನ ತಂದುಕೊಡ್ತಿದ್ದಂತಹ ಜಾನುವಾರುಗಳು ಇನ್ ಕೇಸ್ ಸತ್ರೆ ಅದರ ನಷ್ಟವನ್ನ ನೀವೇ ಭರಿಸಬೇಕಾಗತ್ತೆ. ಇಲ್ಲಿ ನಿಮಗೆ ಸರ್ಕಾರದಿಂದ ಸಿಗುವಂತಹ ಸಬ್ಸಿಡಿ ಸೌಲಭ್ಯದ ಬಗ್ಗೆ ಮಾಹಿತಿ ಇದ್ರೆ ಈ ಎಲ್ಲ ಕಷ್ಟದಿಂದ ನೀವು ಪಾರಾಗಬಹುದು. ಹಾಗಾದ್ರೆ ಹೇಗೆ? ಈ ವಿಡಿಯೋದಲ್ಲಿ ನೋಡಿ. ಇಂದು ವೇಗವಾಗಿ ಹರಡುತ್ತಿರುವ ಸಾಂಕ್ರಾಮಿಕ ರೋಗಗಳು, ಬದಲಾಗುತ್ತಿರುವ ಹವಾಮಾನ ಮತ್ತು ಅಪಘಾತಗಳಿಂದ ಸಂಭವಿಸುವ ಪ್ರಾಣಿಗಳ ಸಾವು ರೈತರನ್ನ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿಸುತ್ತದೆ. ಜಾನುವಾರುಗಳು ಮೃತಪಟ್ಟರೆ ಮತ್ತೆ ಹೊಸ ಜಾನುವಾರುಗಳನ್ನು ಖರೀದಿಸಿ ಹೊಸ ವ್ಯವಹಾರವನ್ನ ಪ್ರಾರಂಭಿಸೋದು ಸುಲಭವಲ್ಲ. ಯಾಕಂದ್ರೆ ಅದರ ವೆಚ್ಚವು ತುಂಬಾ ಹೆಚ್ಚಾಗಿರುತ್ತದೆ. ಈಗಾಗಲೇ ಸಂಕಷ್ಟದಲ್ಲಿರುವವರಿಗೆ ಇದು ಮತ್ತೊಂದು ಹೊರೆಯಾಗುತ್ತದೆ. ಜಾನುವಾರುಗಳ ಬೆಲೆಯೇ ಈ ಆರ್ಥಿಕ ಬಿಕ್ಕಟ್ಟಿಗೆ ಪ್ರಮುಖ ಕಾರಣ. ಹೌದು, ಇಂದು ಉತ್ತಮ ಮತ್ತು ಹೆಚ್ಚು ಪ್ರಮಾಣದ ಹಾಲು ನೀಡುವ ಹಸು, ಎಮ್ಮೆಗಳ ಬೆಲೆ ಲಕ್ಷಗಳಲ್ಲಿದೆ. ನಾವು ಇತರ ಪ್ರಾಣಿಗಳ ಬಗ್ಗೆ ಮಾತನಾಡಿದರೆ ಕುದುರೆ, ಒಂಟೆಯ ಬೆಲೆಯೂ ಲಕ್ಷಗಳಲ್ಲೇ ನಡೆಯುತ್ತಿದೆ. ಬೆಲೆ ಬಾಳುವ ಪ್ರಾಣಿಗಳ ಮಾತು ಬಿಡಿ, ಸಣ್ಣ ಸಣ್ಣ ರೈತರಿಗೆ ಇವತ್ತು ಕುರಿ, ಮೇಕೆಗಳನ್ನು ಕೊಳ್ಳುವುದು ಕೂಡ ಕಷ್ಟ. ಹಾಗಾಗಿ ನಾವು ನಮ್ಮ ಮನೆ, ವಾಹನಗಳಿಗೆ ವಿಮೆ ಮಾಡಿಸಿದಂತೆ ಜಾನುವಾರುಗಳಿಗೂ ವಿಮೆ ಮಾಡಿಸುವುದು ಮುಖ್ಯ. ಹಾಗಾಗಿ ನೀವು ನಿಮ್ಮ ಜಾನುವಾರುಗಳಿಗೆ ನಾವೀಗ ಹೇಳ್ತಿರುವ ಈ ಲೈಫ್ ಸ್ಟಾಕ್ ಇನ್ಶೂರೆನ್ಸ್ ಅಥವಾ ಜಾನುವಾರು ವಿಮೆಯನ್ನ ಮಾಡಿಸಿದ್ರೆ ನೀವು ನಿಮ್ಮ ಪಶುಸಂಗೋಪನಾ ವ್ಯವಹಾರವನ್ನ ಯಾವುದೇ ಚಿಂತೆ ಇಲ್ಲದೆ ಮಾಡಬಹುದು. ನಮ್ಮ ದೇಶವು ಕೈಗಾರಿಕಾ ವಲಯದಲ್ಲಿ ವೇಗವಾಗಿ ಪ್ರಗತಿ ಹೊಂದುತ್ತಿದೆ. ಆದರೆ ಇಂದಿಗೂ ಈ ದೇಶದಲ್ಲಿ ಕೃಷಿ ಮತ್ತು ಜಾನುವಾರುಗಳನ್ನು ಮುಖ್ಯ ಆದಾಯ ಅಥವಾ ಜೀವನಾಧಾರವಾಗಿ ಮಾಡಿಕೊಂಡಿರುವವರು ಅನೇಕರಿದ್ದಾರೆ. ಭಾರತ ಸರ್ಕಾರವು 10ನೇ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ 2005ರಿಂದ ಜಾನುವಾರು ವಿಮಾ ಯೋಜನೆಯನ್ನ ಪ್ರಾರಂಭಿಸಲು ಇದೇ ಕಾರಣ. 2008, 2009ರ ನಂತರ ಈ ಜಾನುವಾರು ವಿಮಾ ಯೋಜನೆಯನ್ನ ಪ್ರತಿ ವರ್ಷ 100 ಜಿಲ್ಲೆಗಳಲ್ಲಿ ನಿಯಮಿತವಾಗಿ ಜಾರಿಗೊಳಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರು ಮತ್ತು ದನಗಾಹಿಗಳ ರಕ್ಷಣೆಗಾಗಿ ಜೀವನೋಪಾಯ ಅಥವಾ ಆದಾಯವನ್ನ ಗಮನದಲ್ಲಿಟ್ಟುಕೊಂಡು ಈ ಯೋಜನೆಯನ್ನ ಸರ್ಕಾರ ನಡೆಸುತ್ತಿದೆ. ಅಂದರೆ ಆಕಸ್ಮಿಕವಾಗಿ ಜಾನುವಾರು ಸತ್ತರೆ ಅದರ ಬೆಲೆ ರೈತ ಅಥವಾ ಪಶುಪಾಲಕನಿಗೆ ಸಿಗಬೇಕು ಅನ್ನೋದು ಸರ್ಕಾರದ ಗುರಿ. ಪ್ರಾಣಿಗಳ ಸಾವಿನಿಂದಾಗುವ ಆರ್ಥಿಕ ನಷ್ಟದಿಂದ ಪಶು ಮಾಲೀಕರನ್ನ ರಕ್ಷಿಸುವುದು ಈ ಯೋಜನೆಯ ಪ್ರಾರಂಭದ ಹಿಂದಿನ ಮುಖ್ಯ ಉದ್ದೇಶ. ಇದರೊಂದಿಗೆ ರೈತರಿಗೆ ಜಾನುವಾರು ವಿಮೆಯ ಪ್ರಯೋಜನಗಳನ್ನು ಅರ್ಥ ಮಾಡಿಕೊಳ್ಳಲು, ಜಾನುವಾರು ಉತ್ಪನ್ನಗಳ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲು ಮತ್ತು ಜನಪ್ರಿಯಗೊಳಿಸಲು ಇದನ್ನು ಪ್ರಾರಂಭಿಸಲಾಗಿದೆ. ಈ ವಿಮೆಯು ಹಸು, ಎಮ್ಮೆ, ಕುರಿ, ಮೇಕೆ, ಕುದುರೆ ಮುಂತಾದ ಎಲ್ಲ ರೀತಿಯ ಪ್ರಾಣಿಗಳನ್ನು ಒಳಗೊಂಡಿದೆ ಮತ್ತು ಅದರ ಪ್ರೀಮಿಯಂ ದರಗಳು ಸಹ ಕೈಗೆಟುಕುವಂತಿದೆ. ಜಾನುವಾರು ವಿಮಾ ಯೋಜನೆಯು ರೈತರಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಯಾಕಂದ್ರೆ ಇದು ಅವರ ಪ್ರಾಣಿಗಳು ಸತ್ತರೆ ಆರ್ಥಿಕ ಸಹಾಯವನ್ನ ನೀಡುತ್ತದೆ. ಈ ಯೋಜನೆಯು ಪಶುಸಂಗೋಪನೆಯನ್ನು ಉತ್ತೇಜಿಸುತ್ತದೆ ಮತ್ತು ಗ್ರಾಮೀಣ ಆರ್ಥಿಕತೆಯ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ. ಇಂದು ಜಾನುವಾರು ವಿಮಾ ಯೋಜನೆಯನ್ನು ಭಾರತದ ಎಲ್ಲ ಜಿಲ್ಲೆಗಳಲ್ಲಿ ಅಪಾಯ ನಿರ್ವಹಣೆ ಮತ್ತು ವಿಮೆಯಾಗಿ ಸೇರಿಸಲಾಗಿದೆ. ಜಾನುವಾರು ವಿಮೆ ರೈತರಿಗೆ ಅತಿ ಮುಖ್ಯ ವಿಷಯ ಆಗಿರುತ್ತೆ. ಮಳೆ ಇಲ್ಲದೆ ಬೆಳೆ ಹಾನಿಯಾದ್ರೆ ಬೆಳೆ ವಿಮೆ ಮೂಲಕ ಆ ಒಂದು ನಷ್ಟವನ್ನ ನೀವು ಪರಿಹರಿಸಿಕೊಳ್ಬಹುದು. ಅದೇ ರೀತಿಯಾಗಿ ನಿಮ್ಮ ಜಾನುವಾರುಗಳಿಗೆ ಏನಾದರೂ ಅವಘಡ ಸಂಭವಿಸಿದ್ರೆ, ಅವುಗಳ ಸತ್ರೆ ಈ ಒಂದು ಪಶು ವಿಮೆ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾದ್ರೆ ಪಶು ವಿಮೆಯನ್ನ ಯಾವ ರೀತಿಯಾಗಿ ಮಾಡಿಸಬೇಕು, ಅದರಿಂದ ಆಗುವಂತ ಲಾಭಗಳು ಏನು, ಇವೆಲ್ಲದರ ಬಗ್ಗೆ ನಿಮ್ಮ ಒಂದು ಫ್ರೀಡಮ್ ಆಪ್ 1 ಗಂಟೆಯ ಕೋರ್ಸ್ ಅನ್ನ ನಿಮಗೋಸ್ಕರ ರೆಡಿ ಮಾಡಿದೆ. ಜಾನುವಾರುಗಳ ಸಾವು ರೈತನ ಆರ್ಥಿಕ ಬಿಕ್ಕಟ್ಟಿನ ಹೊರೆಯನ್ನ ಹೆಚ್ಚಿಸುವುದಲ್ಲದೆ ರೈತನ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ. ಭಾರತದಂಥ ದೇಶದಲ್ಲಿ ಒಟ್ಟು ಜನಸಂಖ್ಯೆಯ ಸುಮಾರು 70% ನೇರವಾಗಿ ಅಥವಾ ಪರೋಕ್ಷವಾಗಿ ಕೃಷಿಯನ್ನ ಅವಲಂಬಿಸಿರುವಾಗ ರೈತರ ಆತ್ಮಹತ್ಯೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವುದು ಅತ್ಯಂತ ವಿಷಾದನೀಯ. ದೇಶದ ಒಟ್ಟು ಆತ್ಮಹತ್ಯೆಗಳಲ್ಲಿ 11% ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಭಾರತದಲ್ಲಿ ರೈತರ ಆತ್ಮಹತ್ಯೆಗಳಿಗೆ ಹಲವು ಕಾರಣಗಳಿವೆ. ಅದರಲ್ಲಿ ಪ್ರಮುಖವಾದದ್ದು
ಆರ್ಥಿಕ ಬಿಕ್ಕಟ್ಟು. ಹೀಗಾಗಿ ಒಬ್ಬ ರೈತನ ಸಂಪೂರ್ಣ ಅವಲಂಬನೆಯು ಅವನ ಜಾನುವಾರುಗಳ ಮೇಲೆ ಇದ್ದರೆ ಅವನಿಗೆ ರಕ್ಷಣಾತ್ಮಕ ಹೊದಿಕೆಯ ಅವಶ್ಯಕತೆ ಖಂಡಿತ ಇದೆ. ನಾವು ದತ್ತಾಂಶದ ಬಗ್ಗೆ ಮಾತನಾಡಿದ್ರೆ 1991ರಿಂದ 2005ರವರೆಗೆ 74% ಕಾಲುಬಾಯಿ ರೋಗ, 19% ಹೆಮರಾಜಿಕ್ ಸೆಪ್ಟಿಸೆಮಿಯಾ, 5% ಕಪ್ಪು ಕಾಲು ಮತ್ತು 1.3% ಆಂಥ್ರಾಕ್ಸ್ ಮುಂತಾದ ರೋಗಗಳು ಪ್ರಾಣಿಗಳಲ್ಲಿ ಸಂಭವಿಸಿದ್ದವು. ಅದು ರೈತರಿಗೆ ಮಾರಕವಾಗಿದೆ ಅಂತ ಸಾಬೀತೂ ಆಗಿತ್ತು. ಈ ಅಂಕಿಅಂಶಗಳನ್ನು ನೋಡಿದ್ರೆ ಈ ಸವಾಲು ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ತೋರಿಸುತ್ತದೆ. ಆದರೆ ಈ ಸವಾಲನ್ನ ಸರ್ಕಾರ ಸ್ವಲ್ಪ ಮಟ್ಟಿಗೆ ನಿಭಾಯಿಸಿದೆ. ಅಂದರೆ ಜಾನುವಾರು ವಿಮೆಯನ್ನ ತೆಗೆದುಕೊಳ್ಳುವ ಮೂಲಕ ನೀವು ಈ ಸವಾಲನ್ನ ಸುಲಭವಾಗಿ ಪರಿಹರಿಸಬಹುದು. ಇನ್ನು ಪ್ರವಾಹ ಅಂದರೆ ಪ್ರತಿ ವರ್ಷ ಕೆಲವೊಮ್ಮೆ ಪ್ರಕೃತಿ ವಿಕೋಪದಿಂದ ಮತ್ತು ಕೆಲವೊಮ್ಮೆ ಇತರ ಕಾರಣಗಳಿಂದ ರೈತರು ತಮ್ಮ ಪ್ರಾಣಿಗಳನ್ನು ಕಳೆದುಕೊಂಡು ಸಾಕಷ್ಟು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗುತ್ತದೆ. ಅದಕ್ಕಾಗಿಯೇ ಪ್ರಾಣಿಗಳಿಗೆ ವಿಮೆ ಮಾಡಿಸುವುದು ಮತ್ತು ಸರ್ಕಾರದ ಪ್ರಯೋಜನಗಳನ್ನು ಪಡೆಯುವುದು ಬಹಳ ಮುಖ್ಯ. ನಿಮ್ಮ ಒಂದು ಕುರಿ ಮೇಕೆ ಹಸುಗಳಿಂದ ಲಾಭ ಮಾತ್ರ ಅಲ್ಲ, ಅವುಗಳಿಗೆ ಏನಾದರೂ ತೊಂದರೆ ಆದಾಗ ಅಥವಾ ಯಾವುದಾದ್ರೂ ಅವಘಡದಿಂದ ಸತ್ತಾಗ ಅದರ ನಷ್ಟವನ್ನ ನಿಮ್ಮ ತಲೆ ಮೇಲೆ ಹೊರದೆ ಸರ್ಕಾರದ ಸಹಾಯವನ್ನ ಪಡೆದು ವಿಮೆ ಮೂಲಕ ಆ ಒಂದು ನಷ್ಟವನ್ನ ನೀವು ಪರಿಹಾರ ಮಾಡ್ಕೊಳ್ಬಹುದು. ಈಗಲೇ ನಿಮ್ಮ ಮನೆಯಲ್ಲಿರುವಂತಹ ಜಾನುವಾರುಗಳಿಗೆ ವಿಮೆ ಮಾಡಿಸಿ. ಈ ರೀತಿಯಾದಂತಹ ಬಿಸ್ನೆಸ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟಂತ ಇನ್ನಷ್ಟು ಇನ್ ಡೀಟೇಲ್ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್ ಬಾಯ್.